ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಂದರೆ ನಾಗರ ಪಂಚಮಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ದಿನ ನಾಗದೇವತೆಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕೃತಜ್ಞತೆ ಸಲ್ಲಿಸೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ. ನಾಗರ ಪಂಚಮಿಯ ದಿನ ನಾಗ ದೇವತೆಯನ್ನು ಪೂಜೆ ಮಾಡಿದ್ರೆ ಜಾತಕದಲ್ಲಿರುವಂಥ ಕಾಳಸರ್ಪ ದೋಷ ಆಗಿರ್ಬೋದು, ರಾಹು ಕೇತು ದೋಷಗಳು ನಿವಾರಣೆ ಆಗತ್ತೆ ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ. ಅದರ ಜೊತೆಗೆ ಸರ್ಪ ಭಯ ದೂರ ಆಗಿ ಮನೆಯ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ನಾಗರ ಪಂಚಮಿ ಅಂತ ಹೇಳಿದ್ರೆ ಬರೀ ಪೂಜೆ ಮಾಡುವಂಥ ಹಬ್ಬ ಅಲ್ಲ, ಇದು ಅಣ್ಣ ತಂಗಿ ಅಕ್ಕ ತಮ್ಮನ ಪ್ರೀತಿ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಹಬ್ಬವೂ ಕೂಡ ಹೌದು. ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರರು ಆರೋಗ್ಯವಾಗಿ ದೀರ್ಘಾಯುಷ್ಯದಿಂದ ಇರಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ನಾಗಪ್ಪನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪೂಜೆ ಮುಗಿದ ಮೇಲೆ ಹುತ್ತದ ಪವಿತ್ರ ಮಣ್ಣನ್ನು ತಂದು ಸಹೋದರರ ಬೆನ್ನಿಗೆ ಅಥವಾ ಹುಕ್ಕಳಿಗೆ ಹಚ್ಚಿ ಶುಭ ಹಾರೈಸುವಂಥ ಒಂದು ಸಂಪ್ರದಾಯ. ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ರೀತಿಯ ಸಂಪ್ರದಾಯ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಅಂತೂ ಜೋರಾಗಿರುತ್ತೆ. ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಜೋಕಾಲಿ ಆಡ್ತಾ ಜಾನಪದ ಹಾಡುಗಳನ್ನು ಹಾಡ್ತಾ ತರಹೇವಾರಿ ಉಂಡೆಗಳನ್ನು ಸವಿಯುತ್ತ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡ್ತಾರೆ.